ನೋಡಿ, ಇದು ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿಬಿಡ್ತು. ಜನಿವಾರ ಹಾಕಿದ್ದಕ್ಕೆ CET ಎಕ್ಸಾಮ್ ಕೂರಿಸಲಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಯಾರಿಗೆ? KEA ಅವರಿಗೆ ರಿಪೋರ್ಟ್ ಕೊಡ್ತಾರೆ. ಸೊ ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಕ್ಕೆ KEA ಸಿದ್ಧತೆಯನ್ನು ನಡೆಸಿದೆ. ಬೀದರ್ ಮತ್ತು ಶಿವಮೊಗ್ಗ DC-ಗಳಿಗೆ ಸಂಪೂರ್ಣ ವರದಿ ಕೇಳಿರೋದು. ಯಾಕೆಂದರೆ ಬೀದರ್ನಲ್ಲಿ ಎಕ್ಸಾಮ್ ಕೂರಿಸಿಲ್ಲ, ಮತ್ತು ಇದರಲ್ಲೂ ಹಾಗೆ ಆಗಿದೆ. ಶಿವಮೊಗ್ಗ ಜಿಲ್ಲೆನಲ್ಲೂ ಕೂಡ ತೀರ್ಥಹಳ್ಳಿನಲ್ಲಿ ಅದೇ ರೀತಿ ಆಗಿರ್ತಕ್ಕಂಥದ್ದು. ಘಟನೆಗೆ ಏನು ಕಾರಣ, ಇಂತಹ ಅಚಾತುರ್ಯವನ್ನು ಮಾಡಿದ್ಯಾರು, ಉದ್ದೇಶಪೂರ್ವಕವೋ ಅಲ್ಲವೋ ಅಂತ ವರದಿಯನ್ನು KEA ಕೇಳಿದೆ. ಜಿಲ್ಲಾಧಿಕಾರಿ ವರದಿ ಜೊತೆಗೆ KEA ಇಂದನೂ ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಕ್ಕೆ ಸಿದ್ಧತೆ. ಆ್ಯಕ್ಚುಲಿ ಸುಧಾಕರ್ ಅವರು ಮಂತ್ರಿಗಳು ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ರಿಪೋರ್ಟ್ ಬರ್ತಾ ಇದ್ದ ಹಾಗೆಯೇ ನಾವು ಆ ಹುಡುಗನಿಗೆ ನ್ಯಾಯ ಕೊಡಿಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ. ಸೊ ಏನಿದೆ ವರದಿಯಲ್ಲಿ ಅಂದರೆ, ಜನಿವಾರ ಪ್ರಕರಣದಲ್ಲಿ KEA ಇಂದ ಲೋಪವಾಗಿಲ್ಲ. ಅಫ್ಕೋರ್ಸ್ ಅವ್ರು ಯಾರೋ ಇನ್ವಿಜಿಲೇಟರ್ ಇದ್ದವ್ರು ಮಾಡಿರೋ ಕೆಲಸ, ಅದು KEA ಹೊಣೆ ಆಗಲ್ಲ. ಶಿವಮೊಗ್ಗ ಬೀದರ್ನ ಒಂದು ಕೇಂದ್ರದಲ್ಲಿ ಮಾತ್ರ ಈ ಅಚಾತುರ್ಯ ಆಗಿರೋದು, ಎಲ್ಲ ಕಡೆ ಅಲ್ಲ. ಪರೀಕ್ಷಾ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಈ ಅನಾಹುತವಾಗಿದೆ. KEA ಮಾರ್ಗಸೂಚಿಯಲ್ಲಿ ಯಾವುದೇ ಸೂಚನೆ ಇರಲಿಲ್ಲ. ಜನಿವಾರ ಹಾಕಿದರೆ ಎಕ್ಸಾಮು ಕೂರಿಸಬೇಡಿ ಅಂತ ಎಲ್ಲೂ ಇಲ್ಲ. ಯಾವುದೇ ಜಾತಿ ಧರ್ಮಕ್ಕೆ ಅವಮಾನಿಸುವಂತಹದ್ದು ನಮ್ಮ ಉದ್ದೇಶ ಅಲ್ಲ. ಎಲ್ಲ ಕೇಂದ್ರಗಳಿಗೂ 12 ದಿನ ಮುಂಚೆಯೇ ಮಾರ್ಗಸೂಚಿ ಕೊಟ್ಟಿದ್ವಿ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಕೂರಿಸದೇ ಇರೋದು ತಪ್ಪು. DC-ಗಳಿಗೆ ಪರೀಕ್ಷಾ ಕೇಂದ್ರದ ಜವಾಬ್ದಾರಿ KEA ಪಾತ್ರ ಇರಲ್ಲ. 2 ಜಿಲ್ಲೆಗಳ DC-ಗಳಿಂದ ವರದಿ ಬಂದ ಬಳಿಕ ನಾವು ಕ್ರಮವನ್ನು ಕೈಗೊಳ್ತೀವಿ. ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟು, ಯಾರು ಆ ಇನ್ವಿಜಿಲೇಟರ್ ಅಥವಾ ಯಾವನವನು ಅದನ್ನು ತೆಗೆಸಿದ್ದು ಅವನ ವಿರುದ್ಧ ಕ್ರಮ ತಗೋತಾರೆ.